ಟಿವಿ ಕನ್ನಡ. ನನ್ನ ಹೆಸರು ಕಾಂಚನ ಅಂತ. ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು. ಫಸ್ಟ್ ಟೈಮ್ ನಾವು ಬಂದಾಗ ಹರಕೆ ಕಟ್ಕೊಂಡು ಹೋಗಿದ್ವಿ, ನನಗೆ ಕೆಲಸ ಆಗಬೇಕು ಅಂತ. ನಮ್ಮ ತಂದೆಯವರಿಗೆ ಆರೋಗ್ಯ ಸಮಸ್ಯೆ ಚೆನ್ನಾಗಾಗಬೇಕು ಅಂತ ಬಂದಿದ್ವಿ. ನನಗೆ ಫಸ್ಟ್ ಟೈಮ್ ಹರಕೆ ಕಟ್ಕೊಂಡು ಹೋದಾಗಲೇ ನನಗೆ ತುಂಬ ಚೆನ್ನಾಗಾಯಿತು, ಕೆಲಸನೂ ಸಹ ಸಿಕ್ತು. ಇವಾಗ ಅದೇ ಥರ ಇನ್ನೊಂದು ಕೆಲಸ ಸಿಗ್ತಾ ಇದೆ, ಅಂದರೆ ಇನ್ನೂ ಸ್ಯಾಲ್ರಿ ಜಾಸ್ತಿ ಆಗೋ ಥರ ಕೆಲಸ ಸಿಗ್ತಾ ಇದೆ. ನಮ್ಮ ತಂದೆಯವರು 4ನೇ ಅಮಾವಾಸ್ಯೆಗೆ ಬರ್ತಾ ಇರೋದು ಇವಾಗ. ಅವ್ರಿಗೆ ಸಹ ಆರೋಗ್ಯ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇದೆ. ಮತ್ತು ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು. ನಾನು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಬಂದಿದ್ದು. ನಾವು ಪ್ರತಿ ಅಮಾವಾಸ್ಯೆಗೆ ಬರ್ತಾ ಇದ್ದೀವಿ. ಹೋಮದಲ್ಲಿ ಭಾಗವಹಿಸ್ತೀವಿ. ಅನುಕೂಲ ಆಗ್ತಿದೆ, ಖುಷಿ ಆಗುತ್ತೆ. ಅಂದರೆ ಅಲ್ಲಿ ನೀರು ಹಾಕಿಸ್ಕೋತೀವಲ್ಲ, ನೀರು ಹಾಕಿಸ್ಕೊಂಡಾಗಲೇ ಏನೋ ಒಂಥರ ಬಾಡಿನಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಫೀಲ್ ಆಗ್ತಾ ಇರುತ್ತೆ, ಚೆನ್ನಾಗಿ ಅನಿಸುತ್ತೆ. ನಮ್ಮ ಹೆಸರು ಅಶ್ವಥಾಚಾರ್ ಅಂತ. ನಾವು ಶಿವಮೊಗ್ಗದಿಂದ ಬರ್ತಾ ಇರೋದು. ಇವಾಗ 4ನೇ ಸಾರಿ ಈಗ ಅಮ್ಮನ ದೇವಸ್ಥಾನಕ್ಕೆ ಬರ್ತಾ ಇರೋದು. ಮೊದಲನೇ ಸಾರಿ ಬಂದಾಗಲೇ ಅಮ್ಮನ ಹತ್ರ ಒಂದು ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಹೋಗಿದ್ದೆ. ಅದು ಇವಾಗೆಲ್ಲ ಆರೋಗ್ಯದ ಸಮಸ್ಯೆ ಆಗಲಿ, ಆರ್ಥಿಕ ಪರಿಸ್ಥಿತಿ ಆಗಲಿ ಎಲ್ಲ ಅನುಕೂಲ ಆಗ್ತಾಯಿದೆ. ತುಂಬ ಪವರ್ಫುಲ್ಲಾಗಿದೆ, ಅಮ್ಮನ ಶಕ್ತಿ ತುಂಬ ಇದೆ. ಎಲ್ಲರೂ ಬಂದು ಒಂದು ಅಮ್ಮನ ಕೃಪೆಗೆ ಪಾತ್ರರಾಗೋಕ್ಕೋಸ್ಕರ ವಿನಂತಿಸ್ಕೊಳ್ತಾ ಇದ್ದೀವಿ. ಒಂದು ನೈಟ್ ಏನಾಗಿತ್ತು ಅಂದರೆ, ನನಗೆ ತುಂಬ ಕಾಲು ನೋವು ಆ ಥರ ಆಗ್ತಾಯಿತ್ತು. ನಾನು ದೇವ್ರನ್ನ ನೆನೆಸ್ಕೊಂಡು ನಮ್ಮ ಮನೇಲಿ ಯಾವಾಗಲೂ ಕುಂಕುಮ ಮತ್ತು ತೀರ್ಥನ ಇಟ್ಕೊಂಡಿರ್ತೀವಿ. ತೀರ್ಥನ ಹಾಕ್ಕೊಂಡು ನನ್ನ ಬೆಡ್ ಸುತ್ತ ತೀರ್ಥ ಹಾಕ್ಕೊಂಡು ಕುಂಕುಮ ಹಾಕ್ಕೊಂಡು ಮಲ್ಕೊಂಡೆ. ತಕ್ಷಣ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನನಗೆ ಕಾಲು ನೋವು ಸಹ ಹೋಯಿತು. ಫುಲ್ ಬಾಡಿ ಎಲ್ಲ ನನಗೆ ಲೈಕ್ ಪೇಯ್ನ್ ಥರ ಅನ್ನಿಸ್ತಾ ಇತ್ತು. ಅದೆಲ್ಲ ಕಂಪ್ಲೀಟಾಗಿ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ನನಗೆ ಹೋಯಿತು. ದೇವರು ತುಂಬ ಪವರ್ಫುಲ್ ಆಗಿದೆ, ಎಲ್ಲರೂ ಬನ್ನಿ. ಮೆಣಸಿನ್ಕಾಯಿ ತಂದು ಇವಾಗ ಅಲ್ಲಿ ಹಾಕ್ಬಿಟ್ಟು ನಾನು ಬೇಡ್ಕೊಂಡೆ, ಅಮ್ಮ ನನಗೇನೇನು ಕಾಯಿಲೆ ಇದೆಯೋ ಅದನ್ನೆಲ್ಲ ವಾಸಿ ಮಾಡು ಅಂತ ಹೇಳಿದ ತಕ್ಷಣ ಬಂದು ಬಿದ್ದೋಯ್ತು. ನನಗೆ ಆರೋಗ್ಯ ಭಾಗ್ಯ ಕೊಡಬೇಕು ಅಂತ ಕೇಳಿಕೊಂಡೆ. ಬಂದಿದ್ದ ತಕ್ಷಣ ಅಲ್ಲಿ ಮೆಣಸಿನ್ಕಾಯಿ ಅಲ್ಲಿ ಹಾಕ್ಬಿಟ್ಟು ಕವರು ಹಂಗೆ ನೋಡಿದೆ ಅಷ್ಟೇ, ಬಂದು ನನ್ನ ಹತ್ರನೇ ಬಂದು ಬಿದ್ದೋಯ್ತು. ನನಗೆ ತುಂಬ ಖುಷಿಯಾಗೋಯ್ತು. ಆಯ್ತಮ್ಮ ನೀನು ವಾಸಿ ಮಾಡ್ತೀಯ ನನಗೆ ಅಂತ ನನಗೆ ನಂಬಿಕೆ ಬಂತು. ಸರ್ ನಾನು ಇವತ್ತಿನ ಬಂದಿದ್ದೆ, ಫಸ್ಟ್ ಮೇಲೆ ಬಂದಿರೋದು. ಯೂಟ್ಯೂಬಲ್ಲಿ ನೋಡಿದ್ದೆ ನಾನು. 4 ತಿಂಗಳು ಅದು ಗೊತ್ತಾಗಿ ಬರೋದು ನನಗೆ ಏನೋ ಅಡ್ಡ ಬಂದಿತ್ತು. ಗಂಡ ಮಕ್ಕಳು ನನಗೆ ಹೊಲ ಮಾರಿ ತವ್ರ ಮನೆ ಭಾಳ ತೊಂದರೆ ಮಾಡಿದ್ದಾರೆ. ಕೋಲ್ಕುಂಟೆ ನಮ್ಮದು ದಾವಣಗೆರೆ. ಕೋಲ್ಕುಂಟೆ ಮನೆ ಇಲ್ಲ. ನಮ್ಮ ಅಣ್ಣ ಹೆಣ್ಮಕ್ಳು ಆಸ್ತಿ ಮಾರಿದಾನ, ಗಂಡ ತವ್ರ ಮನೆ ಆಸ್ತಿ ಗಂಡ ಹೊಡೆದು ನನಗೆ ಹೊರಗಾಕಿ ಪರದೇಶಿ ಮಾಡಿದ್ದಾರೆ. ಹಂಗೆ ನನ್ನ ಆಸ್ತಿ ನನಗೆ ಸಿಗಲಿ, ನನ್ನ ದುಡ್ಡು ನನಗೆ ಸಿಗಲಿ, ನನ್ನ ಮಕ್ಕಳಿಗೆ ಒಳ್ಳೆ ಬುದ್ಧಿ ಬರಲಿ, ಅವ್ರು ಏನು ಕೈ ಕಾಲು ತಿರೋಂಗಾರ ನೋಡವ. ಎಷ್ಟು ಅನ್ಯಾಯ ಮಾಡಿದ್ದಾರೆ ನಮಗೆ. ನಾವು ಒಬ್ಬರು ಒಳ್ಳೆ ಮನುಷ್ಯರು, ನಾವು ದಾನ ಧರ್ಮ ಮಾಡ್ತಾರೆ. ದೇವಿ ನಾನು ಈ ಪರೀಕ್ಷೆ ಮಾಡಿದ್ದಾಳೆ, ಪಾಡಕತ್ತೆ ಅಂತ ನಂಬಿಕೆ ನನಗೈತಿ. ನಾನು ಪಾಡಾದರೆ ದೇವ್ರ ಈಗ ಮೆಣಸಿಕಾರಿಕೆ ಮಾಡಿಸ್ತೀನಿ. ನನಗೆ ಒಳ್ಳೇದಾಗಲಿ ಸ್ವಾಮಿ, ಮತ್ತೆ ಬರ್ತಾರೆ. ನನಗೆ ಚೆನ್ನಾಗಿ 4 ಜನ ಕರ್ಕೊಂಬರ್ತೀನಿ ಸ್ವಾಮಿ. ಭಾಳ ಒಳ್ಳೇದಾಗಲಿ ಅಂತ ನಂಬಿಕೆ ಬಂದಿದ್ದು ಸ್ವಾಮಿ. ಇದೇ ಫಸ್ಟು ಕಾಳಿಕತೆ ಒಳ್ಳೇದು ಮಾಡ್ತಿದ್ದು ನಂಬಿಕೆ ಸ್ವಾಮಿ. ನನಗೆ ಒಳ್ಳೇದಾದ್ರೆ ದೇವ್ರಿಗೆ ಪ್ರಸಾದ ಮಾಡಿಸೋಕೆ ಸ್ವಾಮಿ. ಗದಗ ಜಿಲ್ಲೆಯಿಂದ ನರಗುಂದ ತಾಲೂಕು. ನನ್ನ ಹೆಸರು ಚೆನ್ನಮ್ಮ ಅಂತ. ನಾವು ಇವಾಗ ಯೂಟ್ಯೂಬ್ದಲ್ಲಿ ನೋಡಿಕೊಂಡು 3 ವಾರ ಆಯಿತು ಬಂದು. ನಮ್ಮದು ಒಂದು ಸ್ವಲ್ಪ ದುಡ್ಡು ಬರೋದಿತ್ತು, ದುಡ್ಡು ಬಂತು. ನಮಗೆಲ್ಲ ತುಂಬ ಒಳ್ಳೆಯದಾಗಿದೆ. ಅಮ್ಮನವ್ರಿಗೆ ಬಂದರೆ ಅವ್ರಿಗೇನು ಕಡಿಮೆ ಆಗೋಲ್ಲ. ಅಮ್ಮನವ್ರಿಗೆ ಬಂದು ಭೇಟಿಯಾಗಿ ಹೋದರೆ ಅವ್ರು ಏನು ಹರಕೆ ಕಟ್ಟು ಅಂತಾರಲ್ಲ ಆ ಥರ ಕಟ್ಟಿ ಹೋದರೆ ಅವ್ರಿಗೆ ತುಂಬ ಒಳ್ಳೆಯದಾಗುತ್ತೆ. 3 ವಾರ ಆಯಿತು ಕಟ್ಟಿ, ಒಳ್ಳೆಯದಾಗಿದೆ. ನಮಗೆ ಬರುವಂಥ ಭಕ್ತರಿಗೆ ಅಮ್ಮನಲ್ಲಿ ಬಂದರೆ ನಮಗೇನು ಕೊರತೆ ಆಗೋಲ್ಲ. ನಾವು ಏನು ಅಂದ್ಕೊಂಡಿರ್ತೀವಿ ಅದೆಲ್ಲ ಸಕ್ಸಸ್ ಆಗ್ತೈತೆ ಅಂತ ಹೇಳ್ತೀನಿ. ಹಲೋ, ನಾವು ಗದಗ ಜಿಲ್ಲೆಯಿಂದ ನರಗುಂದದಿಂದ ಬಂದಿರೋದು. ನಮಗೆಲ್ಲ ಒಳ್ಳೆಯದಾಗಿದೆ. 3 ವಾರ ಆಯಿತು ನಾವು ಬರೋಕ್ಕಂತು. ನಮಗೆ ಫಸ್ಟಿಗೆ ಗೊತ್ತಿರಲಿಲ್ಲ. ಯೂಟ್ಯೂಬ್ನಲ್ಲಿ ನೋಡ್ಕೊಂಡು ಈ ಅಮ್ಮನ ಬಂದರೆ ಎಲ್ಲ ಒಳ್ಳೆಯದಾಗತ್ತೆ ಅಂತ ಅಂದರು. ಹಂಗಾಗಿ ನಾವು ಬಂದ್ವಿ, ನಮ್ಗೆ ಚಲೋ ಆಗೈತಿ. ನಾವು ಮಕ್ಕಳ ಸಲ ಬೇಡ್ಕೊಂಡೇವಿ. ಆ ದೇವಿ ನಮಗೆ ಮುಂದಿನ ವಾರ ಅನುಕೂಲ ನಮ್ಗೆ ಏನಾರು ಅನುಗ್ರಹ ತೋರಿ ಇನ್ನೂ ಮುಂದೆ ನಾವು ನಡ್ಕೋತೇವೆ.
ತುಂಬ ಒಳ್ಳೆಯದಾಗೈತೆ. ನಾವು ಬಿದ್ರಳ್ಳಿಯಿಂದ ಬಂದಿರೋದು ಸರ್. ನಾನು ಯಾವಾಗಲೂ ಯೂಟ್ಯೂಬ್ ನೋಡ್ತಾ ಇರ್ತೀನಿ. ಯೂಟ್ಯೂಬಲ್ಲಿ ತುಂಬ ದಿವಸದಿಂದ ನೋಡ್ತಾನೇ ಇದ್ದೆ. ಆದರೆ ಬರಬೇಕು ಅಂದ್ಕೊಂಡೆ ಬರೋಕ್ಕಾಗಲಿಲ್ಲ. ಈಗ ನಮ್ಮ ಸ್ವಲ್ಪ ಪ್ರಾಬ್ಲಮ್ ಇದೆ, ಅದಕ್ಕೆ ಈ ಅಮ್ಮನ ಹತ್ರ ಬಂದು ಇವತ್ತೂ ಬರೋದೋ ಬೇಡ ಅಂತ. ಆದರೂ ಅಮ್ಮನಿಗೆ ಗೊತ್ತಿಲ್ಲ, ಕರೆಸ್ಕೊಂಡ್ರು, ಬಂದಿದ್ದೀನಿ. ಕುಂಬಳಕಾಯಿ ದೀಪ ಹಚ್ಚಿದ್ದೀನಿ ಸರ್. ನನಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ನಾನು ತುಂಬ ನೋಡ್ತಿರ್ತೀನಲ್ಲ ಯೂಟ್ಯೂಬಲ್ಲೆಲ್ಲ, ನಾನು ಅದನ್ನು ಹುಡ್ಕೊಂಡು ಬಂದು ಇಲ್ಲಿ ದೇವಸ್ಥಾನಕ್ಕೆ ಅಮ್ಮನವ್ರ ಹತ್ರ ಬಂದು ಕೂತ್ಕೊಂಡು ಅದೆಲ್ಲ ನೋಡಿದಾಗ ನನಗೆ ಎಷ್ಟೋ ಸಮಾಧಾನ ಅನಿಸಿದೆ. ನನಗೆ ಎಲ್ಲರೂ ಬಂದು ನೋಡಲಿ, ಒಳ್ಳೆಯದಾಗುತ್ತೆ. ಅವ್ರ ಕೊರತೆಗಳೇನೇನಿದ್ರೆ ಬಂದು ಈ ಅಮ್ಮನ ಹತ್ರ ಎಲ್ಲ ಕೇಳ್ಕೊಳ್ಳಿ ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತೀನಿ ಸರ್. ನಾನು ಅಂದ್ಕೊಂಡು ಒಳಗಡೆ ಬರ್ತಾಯಿದ್ನೋ, ಅದನ್ನೆಲ್ಲ ನನಗೆ ಇಲ್ಲಿಂದ ಅಮ್ಮನಿಂದ ಆಗುತ್ತೆ. ಅಮ್ಮನ ನೋಡಿದ ತಕ್ಷಣ ನನಗೆ ತುಂಬ ಇದಾಯಿತು. ಆ ಅಮ್ಮನ ನೋಡಿನೇ ನಾನು ತುಂಬ ಖುಷಿಯಾಯಿತು ಸರ್. ನನಗೆ ಇಷ್ಟು ಚೆನ್ನಾಗಿದ್ದೆಲ್ಲ ಅಮ್ಮ ಅಂದ್ಬಿಟ್ಟು ಆ ಅಮ್ಮನ ನೋಡಿದ ತಕ್ಷಣ ನನಗೆ ಇನ್ನೂ ಒಂದು 4 ಜನಕ್ಕೆ ಕೇಳಬೇಕು, ಈ ಥರ ನಾನು ಹೋಗಿದ್ದೆ, ನೀವು ಹೋಗಿ ಬನ್ನಿ, ನಿಮಗೂ ಒಳ್ಳೆಯದಾಗುತ್ತೆ ಅಂತ ಹೇಳ್ತೀನಿ ಸರ್. ಟಿವಿ ಕನ್ನಡ.